ಇಲ್ಲಿವರೆಗೂ ಗಿಡ ನೆಟ್ಟಾಗಿಂದ ಇಲ್ಲಿವರೆಗೂ ನಾವು ಯಾವುದೇ ತರ ಒಂದು ಕಾಳು ಗೊಬ್ಬರ ಕೂಡ ನಾವು ಹಾಕಿಲ್ಲ. ಸೊ ಹಂಗಾಗಿ ನೀರ್ ಸೋರ್ಸ್ಗೆ ಏನು ತೊಂದರೆ ಇಲ್ಲ ಸರ್. ನೀರ್ ಚೆನ್ನಾಗಿದೆ. ಏನಾಗುತ್ತೆ ಆ ಹಸಿರೆಲೆ ಗೊಬ್ಬರ ಏನಾಗುತ್ತೆ ಮತ್ತೆ ಗೊಬ್ಬರ ಆಗಲ್ಲ. ಈ ನೋಡಿ ಈ ತೆಂಗಿನ ಮರ ಏನಿದೆ ಇದೆಲ್ಲ ನಮ್ಮ ತಂದೆ ಕಾಲದ ಆಲ್ಮೋಸ್ಟ್ ಒಂದು 30-35 ವರ್ಷದ ಮರಗಳಿದೆ. ಹೌದು, ಅದೇ ನನಗೆ 50% ಗೊಬ್ಬರ ಆಗೋದ್ರಿಂದ ನನಗೆ ಒಂದು 50% ನನಗೆ ಉಳಿತಾಯ ಆಗುತ್ತೆ. ಸೊ ನಾವು ಅದನ್ನ ಡ್ಯಾಮೇಜ್ ಮಾಡಿದಾಗ ಏನಂದ್ರೆ ಮರದ ಬೆಳವಣಿಗೆಯಲ್ಲಿ ಕುಂಠಿತ ಆಗುತ್ತೆ. ಕಂಪ್ಲೀಟ್ ತೋಟ ನೋಡ್ಬೋದು, ಎಲ್ಲೂ ಒಂದು ರೋಗದ್ದು ನೀವು ರೋಗ ಲಕ್ಷಣಗಳು ಎಲ್ಲೂ ಕಂಡು ಬರೋದಿಲ್ಲ. ಅಡಕೆ ಗಿಡ ಏನಿದೆ ಇದರಲ್ಲಿ ಆಲ್ಮೋಸ್ಟ್ ಒಂದು 7ರಿಂದ 8 ಅಡಿವರೆಗೂ ಇದು ಬೇರ್ಗಳು ಬೆಳ್ಕೊಂಡಿರುತ್ತೆ, ಭೂಮಿಲಿ ಸಾಧ್ಯತೆ ಇರುತ್ತೆ. ನಮಸ್ತೆ ಸರ್. ನನ್ನ ಹೆಸರು ಬಂದು ನಿರಂಜನ್ KS ಅಂತ ಹೇಳಿ. ಸೊ ನಾನು ಬಂದು ಕಡಬಗೆರೆ ಗ್ರಾಮ, ದಾಸನಪುರ ಹೋಬಳಿ, ಬೆಂಗಳೂರು ಉತ್ತರ ತಾಲೂಕು ಇಲ್ಲಿ ವಾಸ ಆಗಿದ್ವಿ. ಸೊ ಈ ಮೇಲಾಗಿ ನಾನು ವೃತ್ತಿಯಲ್ಲಿ ಬಂದು ನಾನು ಸಾಫ್ಟ್ವೇರ್ ಉದ್ಯೋಗಿ. ಓಕೆ, ಸೊ ಇದ್ರ ಜೊತೆಲಿ ಏನು ಮಾಡ್ತೀನಿ ಅಂದರೆ ನಾನು ನಮ್ಮ ಆ್ಯನ್ಸಿಸ್ಟರ್ ಪ್ರಾಪರ್ಟಿ ಆಗಿರೋದ್ರಿಂದ ಸೊ ನಮ್ಮ ತಂದೆ ತಾತ ಇವರೆಲ್ಲನೂ ವೃತ್ತಿಲಿ ಬಂದು ರೈತರು ಆಗಿದ್ದರು. ಸೊ ಅದಕ್ಕೋಸ್ಕರ ನಾನು ಕೂಡ ನಮ್ಮ ತಂದೆ ತೀರ್ಕೊಂಡ ನಂತರ ಸೊ ನಾನು ಈ ವ್ಯವಸಾಯನ ಮುಂದುವರ್ಸ್ಕೊಂಡು ಹೋಗಬೇಕು. ನನ್ನ ಏನು ಮೇನ್ ವೃತ್ತಿ ಏನಿದೆ ಅದ್ರ ಜೊತೆಗೇ ಕೂಡ ನನ್ನ ವ್ಯವಸಾಯ ಕೂಡ ನನ್ನ ತೋಟ ವ್ಯವಸಾಯನ ಮುಂದುವರ್ಸ್ಕೊಂಡು ಹೋಗಬೇಕು ಅಂತ ಒಂದು ಕಾಳಜಿ ಇರೋದ್ರಿಂದ ನೋಡಿ ನಾನು ನಮ್ಮ ಜಾಗದಲ್ಲಿ ಅಡಿಕೆ ಬೆಳೆದಿದ್ವಿ, ತೆಂಗು ಬೆಳೆದಿದ್ವಿ, ಆಮೇಲೆ ಮೊದಲು ಬಾಳೆ ಹಾಕಿದ್ವಿ. ಆಲ್ಮೋಸ್ಟ್ ಒಂದು 3,000 ಬಾಳೆ ಬೆಳೆದಿದ್ದೆ. ಈಗ ಅದಾದ ನಂತರ ಸ್ವಲ್ಪ ಶೇಂಗಾ ಕೂಡ ಬೆಳೆದಿದ್ವಿ. ಮಾಡ್ತಾಯಿದ್ದೀರಾ. ಮುಖ್ಯವಾಗಿ ನಿಮ್ಮ ತಂದೆಯವರ ಕಾಲದಲ್ಲಿ ಕೃಷಿ ಮಾಡ್ತಿದ್ದಾಗ ಇಲ್ಲಿ ನೀರಾವರಿ ವ್ಯವಸ್ಥೆ ಇತ್ತ ಅಥವಾ ಮಳೆಯಾಶ್ರಿತ ಕೃಷಿ ಮಾಡ್ತಾ ಇದ್ರ? ಇಲ್ಲ, ನೀರಾಶ್ರಯ ಇತ್ತು. ಇದಕ್ಕೂ ಮೊದಲು ಏನಂದ್ರೆ ನಾವು ರೇಷ್ಮೆ ಬೆಳೀತಾ ಇದ್ವಿ. ಆಲ್ಮೋಸ್ಟ್ ಒಂದು 25ರಿಂದ 28 ವರ್ಷದವರೆಗೂ, 25-26 ವರ್ಷದವರೆಗೂ ನಮ್ಮ ತಂದೆ ಮೇಯ್ನ್ ಆಗಿ ರೇಷ್ಮೆ ಕೃಷಿ ಮಾಡ್ತಾ ಇದ್ವಿ. ಎಷ್ಟು ಎಕರೆನಲ್ಲಿ ಹಿಪ್ಪನೇರಳೆ ಬೆಳೀತಾ ಇದ್ರು ಅಪ್ಪಾಜಿ? ಆಲ್ಮೋಸ್ಟ್ ಒಂದು 3ರಿಂದ 4 ಎಕರೆವರೆಗೂ ಹಿಪ್ಪನೇರಳೆ. ಅದಕ್ಕೆ ಗೂಡು ಮನೆ ಎಲ್ಲ ವ್ಯವಸ್ಥೆಗಳಿತ್ತು, ಪ್ರತಿಯೊಂದು ವ್ಯವಸ್ಥೆ ಇತ್ತು. ಅದಕ್ಕೆ ಆದಂತ ಸಪರೇಟ್ ಮನೆ ಎಲ್ಲ ವ್ಯವಸ್ಥೆ ಇತ್ತು, ಮಾಡ್ಕೊಂಡಿದ್ರು. ಹೌದು. ಅವಾಗ್ಲೇ ಅವರು ಕೊಳವೆ ಬಾವಿ ಬೋರ್ವೆಲ್ ಮಾಡ್ಕೊಂಡಿದ್ರು. ಬೋರ್ವೆಲ್ ಇತ್ತು. ಆಲ್ಮೋಸ್ಟ್ ಒಂದು 35-40 ವರ್ಷದಿಂದ ಕೂಡ ನಮ್ದು. ಈಗ ಅದೇ ಬೋರ್ವೆಲ್ ರನ್ ಆಗ್ತಿದ್ಯಾ? ಇಲ್ಲ, ಅವು ಇದೆ, ಅದು ಕೂಡ ಎಕ್ಸಿಸ್ಟಿಂಗ್ ಇದೆ, ಹಳೇದು ಕೂಡ ಇದೆ. ಅದರಲ್ಲೂ ನೀರ್ ಸೋರ್ಸ್ ಚೆನ್ನಾಗಿದೆ. ಅದಾದ ನಂತರ ಅಡಿಷನಲ್ ಆಗಿ ಇನ್ನೊಂದು ಇರ್ಲಿ ಅಂತ ಹೇಳಿ, ಏಕೆಂದ್ರೆ ನಾವು ವ್ಯವಸಾಯನ ಸ್ವಲ್ಪ ಎಕ್ಸ್ಟೆಂಡ್ ಮಾಡ್ತಾ ಹೋಗ್ತಿದ್ದಾಗೆ ಸೊ ನಾಳೆ ದಿವಸ ನೀರಿಗೆ ಸಮಸ್ಯೆ ಆಗ್ಬಾರ್ದು ಇವೆಲ್ಲ, ಯಾಕೆಂದ್ರೆ ಲಾಂಗ್ ಟರ್ಮ್ ಕ್ರಾಪ್ ಆಗಿರೋದ್ರಿಂದ ಯಾವುದೇ ಕಾರಣಕ್ಕೂ ಸಮಸ್ಯೆ ಆಗ್ಬಾರ್ದು ಅಂತ ಇನ್ನೊಂದು ಅಡಿಷನಲ್ ಬೋರ್ನ. ಎಷ್ಟು ವರ್ಷ ಆಯ್ತು ಎರಡನೇ ಕೊಳವೆ ಬಾವಿ ಬಂದು? ಅದು ಒಂದು 2015ರಲ್ಲಿ ನಾವು ಮಾಡಿದ್ದು. ಅದ್ರಲ್ಲಿ ಒಂದು 3.5ರಿಂದ 4 ಇಂಚ್ವರೆಗೂ ನೀರಿದೆ. ಸೊ ಹಳೆ ಬೋರ್ನಲ್ಲೂ ಆಲ್ಮೋಸ್ಟ್ ಒಂದು 3 ಇಂಚ್ವರೆಗೂ ನೀರಿದೆ. ಸರಿ. ಸೊ ಹಂಗಾಗಿ ನೀರ್ ಸೋರ್ಸ್ಗೆ ಏನು ತೊಂದರೆ ಇಲ್ಲ ಸರ್, ನೀರ್ ಚೆನ್ನಾಗಿದೆ. ಸೊ ಈಗ ಅಪ್ಪಾಜಿ ಅವ್ರು ಮಾಡ್ತಿದ್ದು ಮುಖ್ಯವಾಗಿ ರೇಷ್ಮೆ ಕೃಷಿ ಮೇಲೆ ಮೊದಲನೇದಾಗಿ. ಇನ್ನೇನ್ ಬೆಳೀತಾ ಇದ್ರ ಅಲ್ಪಾವಧಿ ಬೆಳೆಗಳು ಅಪ್ಪಾಜಿ? ಅಲ್ಪಾವಧಿಗೆ ಅಂದ್ರೆ ಈ ಫ್ಲವರ್ಗಳೆಲ್ಲ ಬೆಳೀತಾ ಇದ್ರು, ಹೂವುಗಳನ್ನೆಲ್ಲ ಬೆಳೀತಾ ಇದ್ರು. ಓಪನ್ ಫೀಲ್ಡ್ ಅಲ್ಲೇ ಬೆಳೀತಾ ಇದ್ರು. ಇಲ್ಲ, ಪಾಲಿಹೌಸ್ ಆತರ ಏನಿಲ್ಲ. ಸರಿ. ಸೊ ಅವಾಗ ಏನಂದ್ರೆ ಈ ತರ ಸಿಸ್ಟಮ್ ಏನ್ ಇರ್ಲಿಲ್ಲ. ಈಗೇನ್ ನಾವು ಡ್ರಿಪ್ ಸಿಸ್ಟಮ್ ಏನ್ ಮಾಡಿದೀವಿ, ಸೊ ಅಥವಾ ಸ್ಪ್ರಿಂಕ್ಲರ್ ಸಿಸ್ಟಮ್ ಏನ್ ಮಾಡಿದೀವಿ, ಸೊ ಇವೆಲ್ಲ ಇರ್ಲಿಲ್ಲ. ಸೊ ಅವಾಗ ಏನಿತ್ತು, ಮೇನ್ ಆಗಿ ಬಂದು ಫ್ಲಡ್ಡಿಂಗ್ ಆಯ್ ನೀರಲ್ಲೇ ನಾವು ಬೆಳೀತಾ ಇದ್ವಿ. ಹೌದು. ಈ ತೆಂಗಿನ ಮರಗಳೆಲ್ಲ ಅಪ್ಪಾಜಿ ಕಾಲದೇನಾ? ಹೌದು. ಇವೆಲ್ಲ ಈ ನೋಡಿ ತೆಂಗಿನ ಮರ ಏನಿದೆ ಇದೆಲ್ಲ ನಮ್ಮ ತಂದೆ ಕಾಲದ ಆಲ್ಮೋಸ್ಟ್ ಒಂದು 30-35 ವರ್ಷದ ಮರಗಳಿದೆ. ಹೌದು. ಎಷ್ಟು ಅಂತರಕ್ಕಿದೆ, ಎಷ್ಟು ಮರಗಳಿದೆ ಈ ಭಾಗದಲ್ಲಿ ಸರ್? ಆಲ್ಮೋಸ್ಟ್ ಒಂದು 25-30 ಅಡಿ ಅಂತರದಲ್ಲಿದೆ. ಒಂದು ತೆಂಗಿನ ಮರಕ್ಕೆ ಆಲ್ಮೋಸ್ಟ್ 25ರಿಂದ 30 ಅಡಿ ಅಂತರದಲ್ಲಿದೆ. ಎಷ್ಟು ಮರಗಳು ಹಿಡಿದಿದೆ ಈ ಭಾಗದಲ್ಲಿ? ಸೊ ಇಲ್ಲಿ ಮೇನ್ ಆಗಿ ನಾವು ರೇಷ್ಮೆ ಇದ್ದಿದ್ರಿಂದ ತೆಂಗಿನ ಮರಕ್ಕೆ ಏನು ಅಷ್ಟೊಂದು ಪ್ರಾಮುಖ್ಯತೆ ಕೊಡ್ಲಿಲ್ಲ. ಅದಾದ ನಂತರ ನಾವು ರೇಷ್ಮೆ ಬಿಟ್ಟ ನಂತರ, ನಾವು ಲೇಬರ್ ಸಮಸ್ಯೆ ಆದ ನಂತರ ರೇಷ್ಮೆ ಬಿಟ್ಟ ನಂತರ ನಾನು ಆಲ್ಮೋಸ್ಟ್ ಇಲ್ಲಿಗೆ 4 ವರ್ಷ ಆಯ್ತು. ಅಡಿಕೆ ಜೋಡಿಸಿ ಆಲ್ಮೋಸ್ಟ್ 4 ವರ್ಷ ಆಯ್ತು. ಆಲ್ಮೋಸ್ಟ್ ಈ ವರ್ಷದಲ್ಲಿ ಆಲ್ಮೋಸ್ಟ್ ಎಲ್ಲ ಬೆಳೆ ಕಚ್ಚಿದೆ. ನೋಡ್ಬೋದು, ಇಲ್ಲಿ ಹೂ ಬಂದಿದೆ, ಎಲ್ಲ ಕಾಯಾಗಿದೆ. ಹಂಗಾಗಿ ಇದಕ್ಕೆಲ್ಲ ನಾವು ಏನ್ ಗಿಡ ನೆಟ್ವಿ ಅವತ್ತಿಂದ ಇವತ್ತವರೆಗೂ ನೋಡಿ ಎಲ್ಲ ಲ್ಯಾಟ್ರಲ್ ಸಿಸ್ಟಮ್ ಮಾಡ್ಕೊಂಡು ಹನಿ ನೀರಾವರಿ ಮಾಡ್ತಾ ಇದ್ವಿ. ಹೌದು. ಸೊ ಈಗ ತೆಂಗಿನ ಮಧ್ಯೆ ಅಡಿಕೆ ಇದೆ. 3 ಸಾಲು ಅಡಿಕೆ ಬಂದಿದೆಯಾ? 2 ತೆಂಗಿನ ಮಧ್ಯೆ? ಹೌದು ಸರ್, 3-4 ಸಾಲು ಬಂದಿದೆ ನಮ್ಮಲ್ಲಿ.
ನಮ್ಮಲ್ಲಿ ಅಂದ್ರೆ ತೆಂಗಿನ ಮರ ಸ್ವಲ್ಪ ಡಿಸ್ಟೆನ್ಸ್ ಜಾಸ್ತಿ ಇರೋದ್ರಿಂದ ತೆಂಗಿನ ಮರ ಅಡಕೆ ಮರ ಸ್ವಲ್ಪ ಜಾಸ್ತಿ ಬಂದಿದೆ, 4 ಲೈನ್ ಬಂದಿದೆ. ಇದು 9x9 9ಕ್ಕೆ 9, ಆ 9ಕ್ಕೆ 8 ಮಾಡಿದೀವಿ. 8 ಅಡಕೆ ಬಂದು 9ಕ್ಕೆ 8 ಮಾಡಿದೀನಿ ನಾನು. ಹಾಗಾಗಿ ಇದು 4 ವರ್ಷದಿಂದ ಅಡಿಕೆ ಸಮೇತ ಇದೆ. ಹೌದು, ಇಲ್ಲಿ ಮುಖ್ಯ ಬೆಳೆ ತೆಂಗು, ಮಿಶ್ರ ಬೆಳೆಯಾಗಿ ಅಡಿಕೆ, ಖಂಡಿತ ಎರಡನ್ನು ಜೋಡಿಸಿ. ಹೌದು ಹೌದು. ಸೊ ಆಮೇಲೆ ಇದು ನೀವು ಕೃಷಿ ಪದ್ಧತಿ, ನೀವು ಸಂಪೂರ್ಣ ಸಾವಯವ ಕೃಷಿನೇ ಮಾಡ್ತೀರಾ, ರಾಸಾಯನಿಕ ಏನಾದ್ರು? ಸರ್ ಇಲ್ಲ, ಕಂಪ್ಲೀಟ್ ಆಗಿ ಸಾವಯವ ಕೃಷಿನೇ ಮಾಡ್ತಾ ಇದ್ದೀನಿ. ಇಲ್ಲಿವರೆಗೂ ಗಿಡ ನೆಟ್ಟಾಗಿಂದ ಇಲ್ಲಿವರೆಗೂ ನಾವು ಯಾವುದೇ ತರ ಒಂದು ಕಾಳು ಗೊಬ್ಬರ ಕೂಡ ನಾವು ಹಾಕಿಲ್ಲ. ಎಲ್ಲ ಸಾವಯವ ಗೊಬ್ಬರಗಳನ್ನೇ ಹಾಕ್ತೀವಿ. ಬಳಸ್ತಾ ಇತ್ತು. ತೆಂಗಿಗೂ ಅಷ್ಟೇ ಮತ್ತೆ ಇದಕ್ಕೂ ಅಷ್ಟೇ, ಎರಡಕ್ಕೂ ಅಷ್ಟೇ. ನಿಮ್ಮ ಅಲ್ಪಾವಧಿ ಬೆಳೆ ಶೇಂಗಾಕ್ಕೆ ಅದಕ್ಕೂ ನಾವು ಯಾವುದು ಇದಿಲ್ಲ ಸರ್. ಸೊ ಸ್ವಂತಕ್ಕೆ ಅಂತ ಮಾಡ್ಕೊಂಡಿರೋದು, ಆ ಶೇಂಗಾ ಹಾಕೊಂಡಿರೋದು ನಮ್ಮ ಮನೆ ಸ್ವಂತಕ್ಕೆ ಆಗಲಿ ಅಂತ. ಪೀಡ ನಿಯಂತ್ರಣ ಹೇಗೆ ಮಾಡ್ತೀರಾ ನಮ್ಮ ಶೇಂಗಾ ಗಿಡಕ್ಕೆಲ್ಲ? ಸ್ವಲ್ಪ ಪೀಡ ನಿಯಂತ್ರಣ, ಪೆಸ್ಟ್ ಪ್ರೊಟೆಕ್ಷನ್ಗೆ ಏನ್ ಮಾಡ್ತೀವಿ ಅಂತ ಅದಕ್ಕೆ ನಾವು ಆರ್ಗ್ಯಾನಿಕಲಿ ಏನಾದ್ರು ಮಾಡ್ತಿರ್ತೀವಿ ಸರ್. ಅದ್ರಲ್ಲಿ ಏನಪ್ಪಾ ಅಂದ್ರೆ ಈ ಹಸು ಗಂಜಲ ಇದೆಯಲ್ಲ, ಹಸು ಗಂಜಲ ಮಜ್ಜಿಗೆ ಎರಡನ್ನು ಮಿಕ್ಸ್ ಮಾಡಿ ಅದರಿಂದ ಸ್ಪ್ರೇ ಮಾಡ್ತಾ ಇದ್ದೀನಿ. ಹಂಗಾಗಿ ಇಲ್ಲಿವರೆಗೂ ಯಾವುದೇ ತರ ಸಮಸ್ಯೆ ಬಂದಿಲ್ಲ ಇಲ್ಲಿವರೆಗೂ. ಆಲ್ಮೋಸ್ಟ್ 1.5 ತಿಂಗಳಾಯ್ತು ನಾನು ಶೇಂಗಾ ಹಾಕೊಂಡು ಬೇರೆ ಇನ್ನೊಂದು ಭಾಗದಲ್ಲಿ. ಸೊ 1.5 ತಿಂಗಳಿಂದ ಇಲ್ಲಿವರೆಗೂ ಯಾವುದೇ ತರವಾದಂತ ಕೀಟದ ಸಮಸ್ಯೆ ಇಲ್ಲಿವರೆಗೂ ಬಂದಿಲ್ಲ. ಖಂಡಿತ. ಸೊ ಗೋಮೂತ್ರ ಇಲ್ಲಿ ಹೊರಗಡೆ ತರಿಸ್ಕೊಂತೀರಾ? ಸೊ ಹೊರಗಡೆಯಿಂದ ತರಿಸ್ಕೊಳ್ತೀನಿ. ಮೊದಲು ನಮ್ಮಲ್ಲಿ ಹಸುಗಳು ಇದ್ದು, ನಮ್ಮಲ್ಲೂ ನಾಟಿ ಹಸುಗಳೆಲ್ಲ ಇತ್ತು. ನಾನು ನಿಮ್ಗೆ ಮೊದಲನೇ ಹೇಳ್ದಾಗೆ ಸಾಫ್ಟ್ವೇರ್ ಉದ್ಯೋಗಿ ಆಗಿರೋದ್ರಿಂದ ಅವನ್ನೆಲ್ಲ ನಿಭಾಯಿಸೋದು ಸ್ವಲ್ಪ ಕಷ್ಟ ಆಗಿದ್ರಿಂದ ಸೊ ಈಗ ಹಸು ಕರು ಇಟ್ಕೊಂಡಿಲ್ಲ. ಸೊ ಹೊರಗಡೆಯಿಂದ ನಾನು ಅಗತ್ಯಕ್ಕೆ ತಕ್ಕನಾಗೆ ತರಿಸ್ಕೊಂಡು ಸಿಂಪಡಣೆ ಮಾಡ್ತೀವಿ. ಸಾವಯವ ಗೊಬ್ಬರನು ಹೊರಗಡೆಯಿಂದ ತರಿಸಿ ರೆಡಿ? ಹೌದು ಹೌದು, ಹೊರಗಡೆಯಿಂದಾನೇ ಇದು ಮಾಡ್ತೀನಿ. ಈ ಸೂಕ್ಷ್ಮ ಜೀವಿಗಳ ಬಗ್ಗೆ ಹೇಳ್ತೀವಲ್ಲ, ಮೈಕ್ರೋಬ್ಸ್ ಅಂತೀವಲ್ಲ, ಹೌದು, ಅದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನು? ಮತ್ತೆ ಏನಾರು ಇನಾಕ್ಯುಲೇಷನ್ ಮಣ್ಣಿಗೆ ಸೇರಿಸೋದು ಅದರ ಪ್ರಯತ್ನ ಮಾಡಿದೀರಾ, ಮಾಡ್ತಾ ಇದ್ದೀರಾ? ಹೌದು ಸರ್. ಇದು ಮೈಕ್ರೋಬಿ ಅನ್ನೋ ಒಂದು ಕಂಪ್ನಿಯಿಂದ ಆಲ್ಮೋಸ್ಟ್ ನಾನು ಅದನ್ನ ಸೂಕ್ಷ್ಮ ಜೀವಿಗಳನ್ನ ಸಿಂಪಡಣೆ ಮಾಡಿದ್ದೆ. ಸರಿ. ಆಲ್ಮೋಸ್ಟ್ ಹೋದ ವರ್ಷ ಮಾಡಿದೆ. ಈ ವರ್ಷ ಸ್ವಲ್ಪ ಮಳೆ ಸರಿಯಾಗಿ ಇಲ್ಲದೆ ಇರೋದ್ರಿಂದ ಈ ವರ್ಷ ಅದನ್ನ ಸಿಂಪಡಣೆ ಮಾಡಕ್ಕಾಗ್ಲಿಲ್ಲ. ಬೇರಿನ ಸುತ್ತ ಹಾಕ್ಬೇಕಾ? ಹೌದು ಸರ್, 1 ಲೀಟರ್ ಒಂದು ಜಗ್ಗಲ್ಲಿ ಅಥವಾ 1 ಲೀಟರ್ ಅಲ್ಲಿ ಸುತ್ತು ಉಯ್ದ್ರೆ ಸಾಕದನ್ನ. ಸರಿ ಸರಿ. ಅದರಲ್ಲಿ ಸೂಕ್ಷ್ಮಜೀವಿಗಳು ಇರುತ್ತೆ. ಸೂಕ್ಷ್ಮಜೀವಿಗಳು ನೀವು ಕೂಡ ಸಾವಯವ ಗೊಬ್ಬರನ ಅದು? ಹೌದು. ಇದಿಷ್ಟು ಬಿಟ್ಟು ಬೇರೆ ಏನು ಒಳಸರುಗಳಿಲ್ಲ? ಇಲ್ಲ ಸರ್, ಯಾವ್ದು ಆ ತರ ಸೂಕ್ಷ್ಮಜೀವಿಗಳಿಗೆ ಮೈಕ್ರೋಬಿಯಲ್ಲು, ಹೌದು, ಮತ್ತು ಸಾವಯವ ಗೊಬ್ಬರವಾಗಿ ಅದು ಮೇನ್ ಆಗಿ ನಾವು ಕೊಟ್ಟಿಗೆ ಗೊಬ್ಬರನೇ ಪ್ರಿಫರ್ ಮಾಡ್ತೀವಿ. ಹೌದು. ಮತ್ತೆ ಈ ತರ ಕಳೆ ನಿಯಂತ್ರಣಕ್ಕೆ ಹೇಗೆ ಮಾಡ್ತಾರೆ? ಈ ತರ ಎಲ್ಲ ವಿವಿಧ ಜಾತಿಯ ಕಳೆಗಳು ಬರ್ತಾ ಇರುತ್ತೆ ಸರ್. ಕಳೆಗೆ ಬಂದ್ರೆ ಏನಿಲ್ಲ, ನಾವು ಬ್ರಷ್ ಕಟರ್ ತಗೊಂಡು ಎಲ್ಲ ಕಟ್ ಮಾಡ್ತೀವಿ. ಹೌದಾ? ವರ್ಷಕ್ಕೆ ಒಂದ್ಸತಿ ಅದನ್ನ ಉಳುಮೆ ಮಾಡ್ತೀವಿ. ಸರಿ. ಆಮೇಲೆ ಏನಾಗುತ್ತೆ ಅಂದ್ರೆ ಈ ಕಳೆ ಏನಿದೆ ನೋಡಿ ಇದ್ರಲ್ಲೂ ಇದೇ ತರ ಇಲ್ಲೇನ್ ಬಂದಿದೆ ಕಳೆ ಇದ್ರಲ್ಲೂ ಕೂಡ ಇತ್ತು. ಹೌದು. ಹಾಗಾಗಿ ಬ್ರಷ್ ಕಟ್ರಲ್ಲಿ ಎಲ್ಲ ಕಟ್ ಮಾಡಿದ್ರೆ ಏನಾಗುತ್ತೆ, ಆ ಹಸಿರೆಲೆ ಗೊಬ್ಬರ ಏನಾಗುತ್ತೆ ಮತ್ತೆ ಗೊಬ್ಬರ ಆಗುತ್ತೆ. ಸೊ ನಾನು ಹೊರಗಡೆಯಿಂದ ದುಡ್ಡು ಕೊಟ್ಟು ಕೊಂಡ್ಕೊಂಡು ಬಂದು ಅದಕ್ಕೆ ದುಡ್ಡು ಇನ್ವೆಸ್ಟ್ಮೆಂಟ್ ಮಾಡೋದ್ರ ಬದಲಾಗಿ ಅದೇ ಗೊಬ್ಬರನ ಆಲ್ಮೋಸ್ಟ್ ವರ್ಷಕ್ಕೆ ಏನಂದ್ರೆ ಒಂದು 4 ರಿಂದ 5 ಸತಿ ಆದ್ರೂ ಬಂದೇ ಬರುತ್ತೆ ಈ ಗೊಬ್ಬರಗಳು. ಸೊ ಅದನ್ನೇ ಕತ್ತರಿಸಿ ಇದಾಕಿದ್ರೆ ಏನಾಗುತ್ತೆ, ಗೊಬ್ಬರ ಆಗುತ್ತೆ. ಆಮೇಲೆ ಮುಖ್ಯವಾಗಿ ಏನಾಗುತ್ತೆ ಅಂದ್ರೆ ಈ ಕಳೆ ಏನಿದೆ ನಮ್ಗೆ ಕಳೆ ಅಂತ ಅನ್ನಿಸ್ಬೋದು, ಬಟ್ ಆ ಕಳೆಯಿಂದ ಏನಾಗುತ್ತೆ, ನಾವು ಕತ್ತರಿಸಿದಾಗ ಏನಾಗುತ್ತೆ, ಆ ಬೇರೆಲ್ಲ ಸಾಯುತ್ತೆ. ಆ ಬೇರ್ ಸತ್ತಾಗ ಏನಾಗುತ್ತೆ, ಒಣಗುತ್ತೆ ಭೂಮಿ ಒಳಗೆ. ಒಣಗಿದಾಗ ನೀರು ನೀಟಾಗಿ ಒಳಗಡೆ ಹೋಗುತ್ತೆ, ಭೂಮಿಗೆ ಅಬ್ಸರ್ಷನ್ ಚೆನ್ನಾಗುತ್ತೆ. ಸೊ ಹಂಗಾಗಿ ಕಳೆ ಪೊರಾಸಿಟಿ ಕ್ರಿಯೇಟ್ ಆಗುತ್ತೆ, ಸರಂಧ್ರತೆ. ಹೌದು. ಅವೆಲ್ಲವೂ ನಿಮ್ಗೆ ಕಳೆಯಿಂದ ಬೆನಿಫಿಟ್ಸ್ ಇದೆ. ಹೌದು. ಹಾಗಾಗಿ ಯು ವೆಲ್ಕಮ್ ವೀಡ್ಸ್. ಖಂಡಿತ ನಾನು 50% ನಾನು ಹೊರಗಡೆಯಿಂದ ಗೊಬ್ಬರ, ಕೊಟ್ಟಿಗೆ ಗೊಬ್ಬರ ಆಗ್ಬೋದು, ಇವೆಲ್ಲ ತಂದು ಹಾಕೋದ್ಕಿಂತ ನನ್ನ ಜಮೀನಲ್ಲೇ ಉತ್ಪತ್ತಿ ಆಗಂತ ಇದು ಗಿಡ ಸತ್ತೆ ಏನ್ ಕಳೆ ಏನಂತ ಕಳಿತೀವಿ, ಪ್ರಾಕೃತಿಕವಾಗಿ ಏನ್ ಬೆಳೆಯುತ್ತೆ ಅದೇ ನನಗೆ 50% ಗೊಬ್ಬರ ಆಗೋದ್ರಿಂದ ನನಗೆ ಒಂದು 50% ನನಗೆ ಉಳಿತಾಯ ಆಗುತ್ತೆ. ಆಮೇಲೆ ಇನ್ನೊಂದು, ನಾವು ಅಡಿಕೆ ಗಿಡಕ್ಕೆ ಸಾವಯವ ಗೊಬ್ಬರ ಕೊಡುವಾಗ ಕೆಲವರು ಏನ್ ಮಾಡ್ತಾರೆ, ಮಣ್ಣನ್ನು ತೆಗೆದು ಬುಡ ಬಿಡಿಸಿ ಗೊಬ್ಬರ ಹಾಕಿ ಮತ್ತೆ ಮಣ್ಣು ಮುಚ್ಚಿ ಎಲ್ಲ ಮಾಡ್ತಾರೆ. ನಿಮ್ಮ ಕ್ರಮ ಏನಿದೆ ಸರ್? ಆ ತರ ಮಾಡಿದ್ರೆ ಏನಾಗುತ್ತೆ ಅಂದ್ರೆ ಇದರಲ್ಲಿ ತಾಯಿ ಬೇರು, ಆಹಾರ ಬೇರು, ಆ ತರ ಸುಮಾರು ತರ ಬೇರುಗಳು ಇರುತ್ತೆ. ಸೊ ನಾವು ಅದನ್ನ ಡ್ಯಾಮೇಜ್ ಮಾಡಿದಾಗ ಏನಂದ್ರೆ ಮರದ ಬೆಳವಣಿಗೆಯಲ್ಲಿ ಕುಂಠಿತ ಆಗುತ್ತೆ. ಸೊ ಹಾಗಾಗಿ ನಾವು ಬೇರೆ ನೋಡಿ, ಸೆತ್ತೆ ಇರ್ಲಿ ಬಿಡಿ, ಸೆತ್ತೆ ಇರುತ್ತೆ, ಇದ್ರೆ ಇರ್ಲಿ, ನಾವ್ ಯಾವ್ದೇ ಕಾರಣಕ್ಕೂ ಅದನ್ನ ಅಗ್ಸೋದು ಇದ್ ಮಾಡೋದು ಯಾವ್ದು ಹೋಗೋದಿಲ್ಲ, ಬೇರ್ ಬಿಡಿಸೋದು ಏನು ಮಾಡೋದಿಲ್ಲ. ಗೊಬ್ಬರ ಹಾಕ್ತಿವಿ, ವರ್ಷಕ್ಕೆ ಒಂದ್ಸತಿ ಅದನ್ನ ರೋಟಿ ಹೊಡಿತೀವಿ. ಅದು ಮೇನ್ ಆಗಿ ರೋಟಿ ಹೊಡಿತೀವಿ, ನೇಗ್ಲು ಹಾಕೋದಿಲ್ಲ. ನೇಗ್ಲು ಹಾಕೋದ್ರೆ ಏನಾಗುತ್ತೆ, ಬೇರೆಲ್ಲ ಕಿತ್ಕೊಂಡು ಹೋಗುತ್ತೆ. ಸೊ ಹಂಗಾಗಿ ನಾವು ನಿಮ್ಮ ಸಲಹೆ ಏನಂದ್ರೆ ಗುಣಿ ಬಿಡಿಸೋದು, ಬೇರ್ ಬಿಡಿಸೋದು ಏನು ಬೇಡ, ಸಾವಯವ ಗೊಬ್ಬರ ಹಂಗೆ ಹಾಕಿ ಆಮೇಲೆ ನಮ್ಮ ಮುಚ್ಚಿಗೆ ಏನಿರುತ್ತೋ ಕಳೆ ಮುಚ್ಚಿಗೆಗಳು ಅದೇ ಮುಚ್ಚುತ್ತಾ ಬರುತ್ತೆ. ಖಂಡಿತ ಸರ್. ಮತ್ತೆ ಅದ್ರ ಮೇಲೆ ಮತ್ತೆ ಮಣ್ಣು ಮುಚ್ಚೋ ಅವಶ್ಯಕತೆ ಅವಶ್ಯಕತೆ ಏನು ಇರೋದಿಲ್ಲ. ಗುಣಿ ಮಾಡೋ ಅವಶ್ಯಕತೆನೂ ಇಲ್ಲ,
ಸಾವಯವ ಗೊಬ್ಬರ ಹಾಕಿದ್ಮೇಲೆ ಮಣ್ಣು ಮುಚ್ಚೋ ಅವಶ್ಯಕತೆನೂ ಇಲ್ಲ. ಏನು ಅವಶ್ಯಕತೆ ಇಲ್ಲ, ಯಾವ ಪ್ರೊಸೀಜರ್ ನೀವು ಮಾಡ್ತಾ ಇಲ್ಲ ಸರ್. ಅದ್ರ ಅವಶ್ಯಕತೆನೂ ಇಲ್ಲ. ಇಲ್ಲ ಅದು ಈಗ ಮಾಡಲಿ ನೋಡಿ, ನಾನು ಆತರ ಈಗ ಆಲ್ಮೋಸ್ಟ್ 4 ವರ್ಷ ಆಯ್ತು. ಹೌದು 4 ವರ್ಷ ಆದ್ರೆ ನೋಡಿ ಈ ಗಿಡಗಳು ಯಾವ ತರ ಇದೆ ನೋಡಿ. ಹೌದು. ನಾನು ಯಾವ್ದು ಬೇರೆ ತರ ಗೊಬ್ಬರ ಹಾಕಿಲ್ಲ, ಆಮೇಲೆ ಗುಣಿಗುಳ ಮಾಡಿಲ್ಲ. ನೀವ್ ಹೇಳ್ದಂಗೆ ಏನು ಬೇರ್ ಬಿಡಿಸೋದು ಅಂತ ಇರೋದು ನಾ ಅದು ಕೂಡ, ಯಾಕೆಂದ್ರೆ ಇಲ್ಲಿ ನಮ್ಮಲ್ಲಿ ಲೇಬರ್ ಸಮಸ್ಯೆ ಇರೋದ್ರಿಂದ ಹೌದು ಅದ್ ಮಾಡಕ್ಕೂ ಸಿಗೋದಿಲ್ಲ ಲೇಬರ್. ಹಾಗಾಗಿ ಆಮೇಲೆ ನಮಗೂ ಉಳಿತಾಯ ಆಗುತ್ತೆ ಅದರಿಂದ. ಸೊ ಹಾಗೂ ನಮ್ ನೋಡಿ ಈ ಅಡಕೆ ಏನಿದೆ ಇದರಲ್ಲಿ ಬೆಳವಣಿಗೆ ಚೆನ್ನಾಗಿ ಆಗಿದೆ, ಆರೋಗ್ಯವಾಗಿದೆ. ನೀವು ನಮ್ ಕಂಪ್ಲೀಟ್ ತೋಟ ನೋಡ್ಬೋದು, ಎಲ್ಲೂ ಒಂದು ರೋಗದ್ದು ನೀವು ರೋಗ ಲಕ್ಷಣಗಳು ಎಲ್ಲೂ ಕಂಡು ಬರೋದಿಲ್ಲ. ಖಂಡಿತ. ಸೊ ಅದು ಒಂದು ಗಮನಿಸಬಹುದು. ಮತ್ತೆ ನೀರಾವರಿ ವ್ಯವಸ್ಥೆ ಬಗ್ಗೆ ಬಂದ್ರೆ ನಿರಂಜನ್, ಪ್ರಾಥಮಿಕವಾಗಿ ನೀವು ಅಡಿಕೆನ ನಾಟಿ ಮಾಡಿದಾಗ 5 ವರ್ಷದ ಕೆಳಗಡೆ 4 ವರ್ಷದ ಕೆಳಗಡೆ ಹನಿ ನೀರಾವರಿ ಮಾಡಿದ್ವಿ ಅಂತ ಹೇಳಿದ್ರಿ. ಹೌದು ಸರ್. ನಂತರ ಈಗ ತುಂತುರು ನೀರಾವರಿ, ಮೈಕ್ರೋ ಸ್ಪ್ರಿಂಕ್ಲರ್ ಇರಿಗೇಷನ್ ಅಂತ ಹೇಳ್ತೀವಿ, ಅದನ್ನ ಮಾಡ್ಕೊಂಡಿದ್ದೀರಾ. ಇವೆರಡರದ್ದು ನಿಮ್ಗೆ ಅನುಭವ ಆಗಿರೋದ್ರಿಂದ ಸೂಕ್ಷ್ಮವಾಗಿ ನಮ್ಮ ಈ ರೀತಿಯ ಅಡಿಕೆ ಮತ್ತು ತೆಂಗಿನ ತೋಟಗಳಿಗೆ ಸೂಕ್ಷ್ಮ ನೀರಾವರಿ ಸೂಕ್ತವೇ ಹನಿ ನೀರಾವರಿಗಿಂತ? ಹೇಗೆ ಸೂಕ್ತ ನಿಮ್ಮ ಅನುಭವದಲ್ಲಿ ಅದನ್ನ ಹೇಳೋಗಿದ್ರೆ ಸರ್. ಈಗ ಇಲ್ಲಿ ನೋಡ್ಬೋದು ನೀವು, ಇದು ನಾನು ಗಿಡ ಏನು ನೆಟ್ಟೆ, ಈ ಅಡಕೆ ಗಿಡ ಏನ್ ನೆಟ್ವಿ, ಅದಕ್ಕೆ ಆಲ್ಮೋಸ್ಟ್ 4 ವರ್ಷದಿಂದ ನೀವು ನೋಡ್ಬೋದು ಇದೆಲ್ಲ ಹನಿ ನೀರಾವರಿ ಪದ್ಧತಿನ ನಾವು ಮಾಡ್ತಾ ಇದ್ರಿ. ಇಲ್ಲಿ ಏನಾಗುತ್ತೆ ಅಂದ್ರೆ ಇದರಲ್ಲಿ ನಾನಾ ತರ ಬರುತ್ತೆ ನೋಡಿ, ಇಲ್ಲಿ ನೋಡ್ಬೋದು. ಇದರಲ್ಲಿ ಡ್ರಿಪ್ಪರ್ ಬರುತ್ತೆ, ಮೈಕ್ರೋ ಡ್ರಿಪ್ಪರ್ ಬರುತ್ತೆ, ಇದರಲ್ಲಿ ಫ್ಲವರ್ ಸಿಸ್ಟಮ್ ಬರುತ್ತೆ, ಇದು ಮೈಕ್ರೋ ಡ್ರಿಪ್ ಬರುತ್ತೆ. ಸೊ ಇದರಲ್ಲಿ ಏನಾಗುತ್ತೆ ಅಂದ್ರೆ ಆಲ್ಮೋಸ್ಟ್ ಒಂದು 2 ಅಡಿ ಸುತ್ತಳತೆಯಲ್ಲಿ ಇದು ನೀರು ಮಾತ್ರ ಸರಬರಾಜು ಆಗುತ್ತೆ ಈ ಡ್ರಿಪ್ ಸಿಸ್ಟಮ್ ಅಲ್ಲಿ. ಈಗ ನಮ್ಮದ ಅಡಕೆ ಗಿಡ ಏನಿದೆ ಇದರಲ್ಲಿ ಆಲ್ಮೋಸ್ಟ್ ಒಂದು 7 ರಿಂದ 8 ಅಡಿವರೆಗೂ ಇದು ಬೇರ್ಗಳು ಬೆಳ್ಕೊಂಡಿರುತ್ತೆ, ಭೂಮಿಲಿ ಸಾಧ್ಯತೆ ಇರುತ್ತೆ. ಯಾಕೆಂದ್ರೆ ನಾನು ಇದನ್ನ ಪರ್ಟಿಕ್ಯುಲರ್ ಆಗಿ ಇದನ್ನ ಚೆಕ್ ಮಾಡೋ ಕೂಡ ನೋಡಿದೀನಿ. ಬೇರು ಕೂಡ ಒಂದು 5-6 ಅಡಿ ಇಂತ ಆಚೆ ಇರುತ್ತೆ, ಇದ್ರ ಬೇರುಗಳು ಹೋಗಿರುತ್ತೆ. ಸೊ ಹಂಗಾಗಿ ಏನಾಗುತ್ತೆ, ನಾವು ಕೊಡೋ ಅಂತ ಗೊಬ್ಬರ ಆಗ್ಬೋದು, ಅದು ಭೂಮಿ ತಗೊಳ್ಳೋ ಅಂತ ಶಕ್ತಿ ಇರೋದಿಲ್ಲ, ಯಾಕೆಂದ್ರೆ ಅದಕ್ಕೆ ಬೇಕಾದಂತ ನೀರು ತೇವಾಂಶ ಸಿಗೋದಿಲ್ಲ. ಸೊ ಅದಾದ ನಂತರ ಏನಂತ ನನಗೆ ಈ ಡಾಲ್ಫಿನ್ ಇರಿಗೇಷನ್ ಅನ್ನೋ ಒಂದು ಕಂಪನಿಯಿಂದ ಹೊಸದಾಗಿ ಒಂದು ಸ್ಪ್ರಿಂಕ್ಲರ್ ಸಿಸ್ಟಮ್ ನ ಮಾರ್ಕೆಟ್ ತಂದಿದ್ರು, ಮೈಕ್ರೋ ಸ್ಪ್ರಿಂಕ್ಲರ್. ಸೊ ಅದನ್ನ ನಾನು ನೋಡಿದ ನಂತರ ಅಲ್ಲೂ ಕೂಡ ಕಂಪ್ನಿ ಒಳಗೆ ಅದು ಡೆಮೋ ವ್ಯವಸ್ಥೆನೂ ಕೂಡ ಮಾಡಿಸಿದ್ರು. ಸೊ ಅದ್ ನೋಡಿದ್ಮೇಲೆ ನನಗೆ ಇದು ಸೂಕ್ತ ಅನ್ನಿಸ್ತು. ಸೊ ಅದನ್ನ ತಗೊಂಬಂದು ನಮ್ಮ ತೋಟದಲ್ಲಿ ಅಳವಡಿಕೆ ಮಾಡಿದ್ಮೇಲೆ ಸೊ ನೋಡಿ ಎನಿ ಟೈಮ್ ಇಲ್ಲಿ ಒಂಥರ ಏನೋ ಮಳೆ ಉಯ್ದಂಗೆ ಉಯ್ಯುತ್ತೆ. ಆಮೇಲೆ ನಿಮ್ಮ ಕೃಷಿ ಭೂಮಿಯ ಪ್ರತಿ ಚಿತ್ರದಲ್ಲೂ ತೇವಾಂಶ ಇದ್ದೇ ಇರುತ್ತೆ, ಪ್ರತಿ ಒಂದು ಇಂಚಲ್ಲೂ ಆಲ್ಮೋಸ್ಟ್ ಮಳೆ ಉಯ್ದಂಗಿರುತ್ತೆ ವಾತಾವರಣ. ಎಂಟೈರ್ ಭೂಮಿ ಬಂದ್ಬಿಟ್ಟು ನೋಡಿ ಮಳೆ ಉಯ್ದಂಗಿರುತ್ತೆ. ಎಲ್ಲಿ ಗಿಡ ಸುತ್ತ ನೀರಾಗ ಬೀಳೋದಾಗ್ಲಿ ಮತ್ತೊಂದು ಏನು ಇರೋದಿಲ್ಲ, ಭೂಮಿ ತುಂಬಾ ನೀರು ಬರುತ್ತೆ. ಆಮೇಲೆ ಭೂಮಿಲಿ ಇರೋಂಥ ಪ್ರತಿಯೊಂದು ಬೇರುಗಳಿಗೂ ನೀರು ಸರಬರಾಜು ಆಗೋದ್ರಿಂದ ಮರದ ಬೆಳವಣಿಗೆ, ಗಿಡದ ಬೆಳವಣಿಗೆ ಏನಾಗುತ್ತೆ ಚೆನ್ನಾಗಿ ಬರುತ್ತೆ, ನಮಗೆ ಒಳ್ಳೆ ಫಸಲು ಸಿಗುತ್ತೆ ಅನ್ನೋದು ನನ್ನ ಅನಿಸಿಕೆ. ಆಮೇಲೆ ಕೆಲವರು ಅನುಭವ ಏನಪ್ಪಾ ಅಂದ್ರೆ, ಅನಿಸಿಕೆಗಳೇನೆಂದ್ರೆ, ನಾವು ಈ ಥರ ಸ್ಪ್ರಿಂಕ್ಲರ್ ಹಾಕ್ಕೊಂಡು ಎಲ್ಲ ಕಡೆ ತೇವಾಂಶ ಕಾಪಾಡಿದಾಗ ಈ ರೀತಿ ಕಳೆ ಬಂದ್ಬಿಡುತ್ತೆ, ಮತ್ತು ಕಳೆ ನಿರ್ವಹಣೆಯೂ ನಮಗೆ ವೆಚ್ಚವಾಗುತ್ತೆ ಅನ್ನೋ ಒಂದು ಸಿದ್ಧಾಂತನೂ ಇದೆ. ಕೆಲವರು ಯಾಕೆ ಹನಿ ನೀರಾವರಿಯಿಂದ ಸೂಕ್ಷ್ಮ ನೀರಾವರಿಗೆ ಯಾಕೆ ಬದಲಾವಣೆ ಆಗಲ್ಲ ಅಂದರೆ ಅದೊಂದು ಕಾರಣ ಹೇಳ್ತಾರೆ. ಬಟ್ ನೀವು ಇವಾಗ ಸೂಕ್ಷ್ಮ ನೀರಾವರಿಗೆ ಬಂದಿರೋದ್ರಿಂದ ಮತ್ತು ನೀವು ಆಲ್ರೆಡಿ ಹೇಳ್ದಂಗೆ ಕಳೆನ ನೀವು ಇಷ್ಟಪಡೋದ್ರಿಂದ ನಿಮ್ಗೆ ಇನ್ನೂ ಇಲ್ಲಿ ಕಳೆಗಳನ್ನು ಬೆಳೆಸಲಿಕ್ಕೆ ಅಥವಾ ಹಸಿರೆಲೆ ಗೊಬ್ಬರದ ಗಿಡಗಳನ್ನು ಬೆಳೆಸ್ಕೊಳ್ಳೋಕ್ಕೆ ಇದು ಅವಕಾಶ ಆಗುತ್ತೆ. ಹೌದು ಸರ್. ಹಾಗಾಗಿ ಸೂಕ್ಷ್ಮ ನೀರಾವರಿಗೆ ಬಂದಿರೋದ್ರಿಂದ ತುಂಬ ಅನುಕೂಲಗಳಿದೆ. ಹೌದು. ಹನಿ ನೀರಾವರಿ 4 ವರ್ಷ ಇದ್ರೂ ಈಗ ನೀವು ಸೂಕ್ಷ್ಮ ನೀರಾವರಿಗೆ ಬಂದಿರೋದ್ರಿಂದ ಬೆನಿಫಿಟ್ ನಿಮ್ಗಿದೆ ಅಂತ ಅನ್ಸುತ್ತೆ. ಎಲ್ಲ ಒಂದ್ಸಲ ಅನ್ಸುತ್ತಾ ನಾನು ಸೂಕ್ಷ್ಮ ನೀರಾವರಿನ ಮುಂಚೆನೆ ಹೇಳಕ್ ಇಷ್ಟಪಡ್ತೀನಿ ಸರ್. ಈ ಹನಿ ನೀರಾವರಿ ಹಾಕಿದ್ರೆ ಪ್ರತಿಯೊಂದು ಸಾಲ್ಗೂ ನಾವು ಲ್ಯಾಟ್ರಲ್ ಪೈಪ್ ಹಾಕಬೇಕಾಗತ್ತೆ ಅಲ್ವರಾ? ಸೊ ನಾವ್ ಇದೇನ ಕಳೆ ನಿಯಂತ್ರಣ ಮಾಡ್ಬೇಕು ಅಂದ್ರೆ ನಾವು ಹೇಗಿದ್ರು ಕಳೆ ಬಂದೇ ಬರುತ್ತೆ. ಹನಿ ನೀರಾವರಿ ಹಾಕಿದ್ರು ಬರುತ್ತೆ, ಸ್ಪ್ರಿಂಕ್ಲರ್ ಹಾಕಿದ್ರು ಬಂದೇ ಬರುತ್ತೆ ಅಲ್ವರಾ? ಸೊ ಹಂಗಾಗಿ ನಾವು ಇದನ್ನ ಕಳೆ ತೆಗಿಬೇಕಾದ್ರು ಪ್ರತಿಯೊಂದು ಸಾಲ್ನಲ್ಲಿ ಹಾಕಿರೋ ಅಂತ ಒಂದು ಲ್ಯಾಟ್ರಲ್ ಪೈಪ್ನು ಎತ್ತಿ ಸುತ್ತಿ ಮತ್ತೆ ಅದನ್ನ ನಾವು ಜಾಗನ ಕ್ಲೀನ್ ಮಾಡಿ ಮತ್ತೆ ಅದಕ್ಕೆ ಅಳವಡಿಕೆ ಮಾಡ್ಬೇಕಾಗತ್ತೆ. ಆದ್ರೆ ಈ ಡಾಲ್ಫಿನ್ ಸಿಸ್ಟಮ್ ಅಲ್ಲಿ ಒಂದು ಆಲ್ಮೋಸ್ಟ್ ಒಂದು 3 ಸಾಲು ಅಂತರದಲ್ಲಿ ನಾವು ಪೈಪ್ ಹಾಕೊಂಡ್ರೆ ನಮಗೆ ಭೂಮಿ ತುಂಬಾ ನೆನೆಯುತ್ತೆ, ಏನೋ ನಮಗೆ ಮಳೆ ಬಿದ್ದಂಗೆ ಬೀಳುತ್ತೆ, ಒಂದು ಅಡ್ವಾಂಟೇಜು. ಜೊತೆಗೆ ನಮ್ಗೆ ಪೈಪ್ ನ ತೆಗೆದು ಬಿಚ್ಚಿ ಹಾಕುವಂತ ಒಂದು ಪ್ರಮೇಯ ಇರೋದಿಲ್ಲ. ಸೊ ಹಂಗಾಗಿ ನನಗೆ ಈ ಲ್ಯಾಟ್ರಲ್ ಸಿಸ್ಟಮ್ ಏನಿದೆ, ಹನಿ ನೀರಾವರಿ ಏನಿದೆ, ಅದನ್ನ ಕಂಪೇರ್ ಮಾಡ್ಕೊಂಡ್ರೆ ಈಗಿನ ಸ್ಪ್ರಿಂಕ್ಲರ್ ಸಿಸ್ಟಮ್ ಮಿನಿ ಸ್ಪ್ರಿಂಕ್ಲರ್ ಸಿಸ್ಟಮ್ ಏನಿದೆ ಅದು ಸೂಕ್ತ ಅಂತ ನನ್ನ ಅನಿಸಿಕೆ. ನಿರಂಜನ್ ಅವರು ಇನ್ನೊಂದು ಆಲೋಚನೆಗಳೇನು ಬರುತ್ತೆ ಈ ತರ ನಮ್ಮ ರೈತರಿಗೆ, ನಾವು ಡ್ರಿಪ್ಪಲ್ ಆದಾಗ ನಾವು ಕಡಿಮೆ ನೀರಿನಲ್ಲಿ ಕೃಷಿ ಮಾಡ್ತೀವಿ, ಈ ತರ ನಾವು ಮೈಕ್ರೋ ಸ್ಪ್ರಿಂಕ್ಲರ್ ಹಾಕೊಂಡಾಗ ನೀರು ಜಾಸ್ತಿ ಖರ್ಚಾಗುತ್ತೆ ಅನ್ನೋದು ಒಂದು ಭಾವನೆ ಬರುತ್ತೆ. ಖಂಡಿತ. ಅದು ನಿಮ್ಮ ಅನುಭವಕ್ಕೆ ಬಂದಿದೆಯಾ? ಹೇಗೆ ಅನ್ಸುತ್ತೆ ನೀರಿನ ಬಳಕೆ? ಆ ತರ ಇಲ್ಲ. ಇದರಲ್ಲಿ
ಈ ಡ್ರಿಪ್ ಸಿಸ್ಟಮ್ ಅಲ್ಲಿ ಏನಂದ್ರೆ ಇದಕ್ಕೆ ಅಲ್ಪ ಪ್ರಮಾಣದ ನೀರು ಹೋಗುತ್ತೆ. ಬಟ್ ಆದ್ರೆ ಈ ಅಡಕೆ ಮರ ಆಗ್ಬೋದು, ತೆಂಗು ಆಗ್ಬೋದು ಅಥವಾ ಬಳೆ ಆಗ್ಬೋದು, ಇವಕ್ಕೆ ಅದರದೇ ಆದಂತ ಸಫಿಶಿಯಂಟ್ ನೀರು ಬೇಕಾಗುತ್ತೆ. ಆಮೇಲೆ ಎಂಟೈರ್ ಭೂಮಿ ತುಂಬಾ ನೀವು ತೇವಾಂಶನ ಕೇಳುತ್ತೆ. ಗಿಡ ಬೇರು ವಲಯ ಏನಿರುತ್ತೆ ಸುತ್ತಳತೆಯಲ್ಲಿ ಸುತ್ತು ಬೇರು ಇರುತ್ತೆ. ಸೊ ಹಂಗಾಗಿ ಫೀಲ್ಡ್ ತುಂಬಾ ತೇವಾಂಶ ಇರೋದು ಸೂಕ್ತ. ಹಾಗಾಗಿ ಇದರಲ್ಲಿ ನೀರಿನ ಸದ್ಬಳಕೆನೇ ಆಗತ್ತೆ ಹೊರತು ದುರ್ಬಳಕೆ ಆಗಲ್ಲ. ಇದ್ರಲ್ಲಿ ದುರ್ಬಳಕೆ ಏನಿಲ್ಲ. ಸೊ ಏನಪ್ಪಾ ನಾವು ಇದರಲ್ಲಿ ಸ್ಪ್ರಿಂಕ್ಲರ್ ಸಿಸ್ಟಮ್ ಅಲ್ಲಿ ಈ ಡಾಲ್ಫಿನ್ ಸಿಸ್ಟಮ್ ಇರಿಗೇಷನ್ ಸಿಸ್ಟಮ್ ಅಲ್ಲಿ ನೋಡ್ಬೋದು ಅಂದ್ರೆ ಆ ಸ್ಪ್ರಿಂಕ್ಲರ್ ಅಲ್ಲಿ ಬೀಳುವಂತ ಸಣ್ಣ ಸಣ್ಣ ಹನಿಗಳು ಬಹಳ ಸೂಕ್ಷ್ಮ ಆಗಿರುತ್ತೆ. ಹಾಗಾಗಿ ಭೂಮಿ ನೆಲನೂ ಕೂಡ ಗಟ್ಟಿ ಆಗಕ್ಕೆ ಅವಕಾಶ ಮಾಡೋದಿಲ್ಲ. ಸೋನೆ ಮಳೆ ಬಂದಂಗೆ. ಹೌದು, ಅರ್ಥ ಆಯ್ತು. ಹಾಗಾಗಿ ನೀವು ಹೇಳೋದು ಪ್ರಥಮ ದಿನದಲ್ಲೇ ಈಗ ಹೊಸದಾಗಿ ಯಾರು ಕೃಷಿ ಮಾಡ್ತಾರೋ ಅದು ತೋಟಗಾರಿಕೆ ಬೆಳೆ ಆಗ್ಬೋದು, ಅಲ್ಪಾವಧಿ ಬೆಳೆ ಆಗ್ಬೋದು, ಪ್ರಥಮ ದಿನದಿಂದಲೇ ಅವರು ಈ ರೀತಿ ಸೂಕ್ಷ್ಮ ನೀರಾವರಿ ವ್ಯವಸ್ಥೆ ಮಾಡ್ಕೊಳ್ಳೋದ್ರಿಂದ ಈ ಹನಿ ನೀರಾವರಿನಲ್ಲಿರ್ತಕ್ಕಂಥ ಒಂದು ಅನಾನುಕೂಲಗಳನ್ನ ನಾವು ತಪ್ಪಿಸ್ಕೋಬಹುದು. ನಮ್ಮ ಮಣ್ಣು ಆರೋಗ್ಯವಾಗಿರುತ್ತೆ, ಕಳೆಗಳು ಚೆನ್ನಾಗಿ ಬರುತ್ತೆ, ನಮ್ಮ ಬೆಳೆ ಸಸ್ಯಗಳು ಚೆನ್ನಾಗಿರುತ್ತೆ, ಮತ್ತೆ ಮೈಕ್ರೋ ಕ್ಲೈಮೇಟ್ ನೋಡಿ ಸೂಕ್ಷ್ಮ ವಾತಾವರಣ ಸಹ ಸೃಷ್ಟಿ ಆಗುತ್ತೆ. ಇಲ್ಲಿ ನೋಡಿ ಈಗ ಏನಾಗಿದೆ, ನಾವು ತೋಟದ ಒಳಗಡೆ ಇರೋದ್ರಿಂದ ಆಲ್ಮೋಸ್ಟ್ ನಾವು ಮಲೆನಾಡು ವಾತಾವರಣದಲ್ಲಿ ಆಗಿದೆ. ನಾವು ತೋಟ ಬಿಟ್ಟು ಹೊರಗಡೆ ಹೋದ್ರೆ ಒಂದು 10 ಮೀಟರ್ ಹೊರಗಡೆ ಹೋದಾಗ ಸೊ ನಮಗೆ ರಿಯಲ್ ಟೆಂಪರೇಚರ್ ಏನನ್ನೋದು ನಮ್ಗೆ ಕಂಡು ಬರುತ್ತೆ. ಹಾಗಾಗಿ ಒಂದು ಸೂಕ್ಷ್ಮ ವಾತಾವರಣ ಸೃಷ್ಟಿ ಆಗುತ್ತೆ. ಈ ತುಂತುರು ನೀರಾವರಿ ವ್ಯವಸ್ಥೆ ಖಂಡಿತ ನಮ್ಗೆ ಸಹಾಯ ಆಗುತ್ತೆ, ಅನುಕೂಲ ಆಗುತ್ತೆ ಅನ್ನೋದು ನಿಮ್ಮ ಅನುಭವಕ್ಕೆ ಬಂದಿದೆ. ಖಂಡಿತ. ಮುಂದಿನ ಯೋಜನೆಗಳು ಏನಿದೆ ನಿರಂಜನ್ ನಿಮ್ಮ ತೋಟದಲ್ಲಿ? ಈಗ ನನ್ನ ತೋಟದಲ್ಲಿ ಏನಂದ್ರೆ ಈ ಡಾಲ್ಫಿನ್ ಇರಿಗೇಷನ್ ಸಿಸ್ಟಮ್ ಅಲ್ಲಿ ಏನ್ ನಾನು ಹೊಸದಾಗಿ ಅಳವಡಿಕೆ ಮಾಡಿದ್ದೀನಿ. ಸೊ ಇದರಿಂದ ನನ್ನ ಮನಸ್ಸಿಗೆ ಏನು ಅನಿಸಿಕೆ ಆಗ್ತಾ ಇದೆ ಅಂದ್ರೆ, ಸೊ ಇದರಲ್ಲಿ ಮಿಶ್ರ ಬೆಳೆಯಾಗಿ ಇನ್ನೂ ಒಂದಲ್ಲ ಎರಡಲ್ಲ 3 ತರ ಬೆಳೆಗಳನ್ನ ಬೆಳಿಬಹುದು ಅನ್ನೋ ನನಗೆ ಒಂದು ಯೋಚನೆಗಳು ಬರ್ತಾ ಇದೆ. ಸೊ ಈಗ ಏನಾಗಿದೆ ಅಂದ್ರೆ ಈ 2 ಅಡಕೆ ಸಸಿಗಳ ಮಧ್ಯದಲ್ಲಿ ನಾನು ಏಲಕ್ಕಿ ಬೆಳೆ ಮಾಡ್ಬೋದು ಅನ್ನೋ ಒಂದು ದೃಷ್ಟಿಯಿಂದ ಅನ್ಕೊಂಡಿದೀನಿ. ನೆಕ್ಸ್ಟ್ ಇನ್ನ ಕೆಲವೇ ತಿಂಗಳುಗಳಲ್ಲಿ ಏಲಕ್ಕಿ ಬೆಳೆಗಳನ್ನು, ಅಂದ್ರೆ ಇದು ಗಿಡದಿಂದ ಗಿಡಕ್ಕೆ 9 ಅಡಿ ಇದೆಯಾ? 8 ಅಡಿ ಇದೆ. ಅಂದ್ರೆ ನಮ್ಮ ಇನ್ಲೈನ್ ಅಂತೀವಿ. ಇನ್ಲೈನ್ 2 ಅಡಿಕೆಗಳ ಮಧ್ಯಭಾಗದಲ್ಲಿ ಸುಮಾರು 4 ಅಡಿ ಅಂತರದಲ್ಲಿ ಒಂದು ಏಲಕ್ಕಿ ಗಿಡವನ್ನ ಬೆಳೆಸಬಹುದು ಅನ್ನೋದಿದೆ. ಇದು ಪ್ರತಿ ಗಿಡಕ್ಕೂ ಹಾಕ್ತೀರಾ? ಇಲ್ಲ ಸರ್, ಆಲ್ಟರ್ನೇಟ್ ಗಿಡ ಒಂದು ಬಿಟ್ಟು ಒಂದು ಗಿಡಕ್ಕೆ ಆಲ್ಟರ್ನೇಟ್ ಹಾಕ್ತೀನಿ. ಆಮೇಲೆ ಸಾಲ್ ಬಿಟ್ಟು ಸಾಲ್ ಹಾಕ್ತೀನಿ. ಅಲ್ಲೂ ಬಿಡ್ತೀರಾ? ಅಲ್ಲೂ ಸಾಲು ಬಿಡ್ತಾನೆ. 16 ಅಡಿಗೆ ಆಯ್ತು. 16 ಅಡಿಗೆ ಆಯ್ತು. ಆ ನೆಕ್ಸ್ಟ್ ಸಾಲಲ್ಲಿ ಏನಾಗುತ್ತೆ, ಗಿಡ ಬಿಟ್ಟು ಗಿಡ ಮೆಣಸಾಕೋಣ ಅನ್ನೋ ಒಂದು ಕಾನ್ಸೆಪ್ಟ್ ಇದೆ. ಎಲ್ಲಿ ಏಲಕ್ಕಿ ಇರಲ್ವೋ ಆ ಸಾಲಿನಲ್ಲಿ ಜಾಗದಲ್ಲಿ ಆಲ್ಟರ್ನೇಟ್ ಕಾಳು ಮೆಣಸನ್ನ ಇಲ್ಲಿ ಏಲಕ್ಕಿ ಹಾಕಿದೆ ಅಂದ್ರೆ ಇದ್ರ ಸೆಂಟರ್ ಅಲ್ಲಿ ಸೊ ನೆಕ್ಸ್ಟ್ ಗಿಡದಲ್ಲಿ ಬಂದು ಮೆಣಸಾಕೋ ಒಂದು ಪ್ಲಾನಿಂಗ್ ಇದೆ. ಈ ಒಂದು ಸಾಲಿನಲ್ಲಿ 2 ಅಡಿಕೆ ಮಧ್ಯೆ ಏಲಕ್ಕಿ ಬಂತು. ಹೌದು. ನೆಕ್ಸ್ಟ್ ಅಲ್ಲಿ ಏಲಕ್ಕಿ ಬರಲ್ಲ, ಅದ್ರ ಬದಲು ಮೆಣಸು ಬರುತ್ತೆ. ಖಂಡಿತ. ಮತ್ತೆ ಏಲಕ್ಕಿ ಬರುತ್ತೆ, ಮತ್ತೆ ಮೆಣಸು ಬರುತ್ತೆ. ಹೌದು, ಖಂಡಿತ. ಆ ಬಿಟ್ಟ ಸಾಲಲ್ಲಿ, ಬದ್ಯದ ಸಾಲಲ್ಲಿ 2 ಕೂಡ ಪ್ರತಿಯೊಂದು ಸಾಲಲ್ಲ ಬರುತ್ತೆ. ಒಂದು ಬಿಟ್ಟು ಒಂದು ನೋಡಿ, ಇಲ್ಲಿ ಏಲಕ್ಕಿ ಬಂದ್ರೆ ತ್ರಿಕೋನಾಕಾರ, ಅಲ್ಲಿ ತ್ರಿಕೋನ ಟ್ರಯಾಂಗಲ್ ಶೇಪ್ ಅಲ್ಲಿ ಏಲಕ್ಕಿ ಬರುತ್ತೆ. ಅದಾದ ನಂತರ ಅದರ ಆಲ್ಟರ್ನೇಟ್ ಅಲ್ಲಿ ಮೆಣಸು ಬರುತ್ತೆ, ಕಾಳುಮೆಣಸು. ಈ ರೀತಿ ಇನ್ನು 2 ವಾಣಿಜ್ಯ ಬೆಳೆಗಳು ಮಾಡ್ಕೊಬಹುದು. ಯಾಕೆಂದ್ರೆ ಈ ಸಿಸ್ಟಮ್ ಏನಿದೆ ನಮ್ದು ಡಾಲ್ಫಿನ್ ಇರಿಗೇಷನ್ ಸಿಸ್ಟಮ್ ಏನಿದೆ, ಸೊ ಇದರಲ್ಲಿ ನಾವು ಏನೇ ಅಂತರ ಬೆಳೆ ಮಾಡ್ಕೊಂಡ್ರು ಕೂಡ ಅದು ನಮಗೆ ಭೂಮಿ ಪೂರ್ತಿ ತೇವಾಂಶ ಇರೋದ್ರಿಂದ, ಮೈಕ್ರೋ ಕ್ಲೈಮೇಟು ಈ ಮಾಯಿಶ್ಚರ್ ಇರೋದ್ರಿಂದ ಸೊ ನಾವು ಏಲಕ್ಕಿ ಕೂಡ ಬೆಳಿಬಹುದು, ಜೊತೆಗೆ ಕಾಳುಮೆಣಸು ಕೂಡ ಬೆಳಿಬಹುದು. ಎಷ್ಟು ಅಡಿಕೆ ಮರಗಳಿದೆ ಈ ಭಾಗದಲ್ಲಿ ನೀವು ಏಲಕ್ಕಿ ಅಥವಾ ಕಾಳುಮೆಣಸು ಹಾಕೋ? ಸರ್, ಇಲ್ಲಿ ಈ ನಮ್ಮ ತೋಟದಲ್ಲಿ 850 ಅಡಿಕೆ ಸಸಿಗಳಿದೆ. 50% ಅಂದ್ರೆ 450 ಏಲಕ್ಕಿ, 450 ಅವಕಾಶಗಳಿದೆ, ಮಾಡ್ಬೋದು. ಸರ್, ಇದು ಶೇಂಗಾ ಬೆಳೆ ಆಲ್ಮೋಸ್ಟ್ 1 ತಿಂಗಳ 40 ದಿವಸದ ಬೆಳೆ ಇದು ಸರ್. ಇದು 40 ಡೇಸ್ ಕ್ರಾಪ್ ಇದು. ಸೊ ಇದನ್ನ ಉಳುಮೆ ಮಾಡಿ ಕಾಳು ಬಿತ್ತನೆ ಮಾಡಿ? ಹೌದು, ಇದಕ್ಕೂ ಮುಂಚೆ ಕಂಪ್ಲೀಟ್ ಆಗಿ ಉಳುಮೆ ಮಾಡಿದ್ವಿ. ಉಳುಮೆ ಮಾಡಂತ ಕಾಳು ಹಾಕಿ, ಸೊ ಈಗ ಏನಿದೆ ಡಾಲ್ಫಿನ್ ಸಿಸ್ಟಮ್ ಏನಿದೆ ಇರಿಗೇಷನ್ ಸಿಸ್ಟಮ್ ಮೈಕ್ರೋ ಸ್ಪ್ರಿಂಕ್ಲರ್, ಇದನ್ನ ಸಿಸ್ಟಮ್ ಅಳವಡಿಕೆ ಮಾಡ್ಕೊಂಡಿದೀವಿ. ನೋಡಿ, ಆಲ್ಮೋಸ್ಟ್ ಎಂಟೈರ್ ಫ್ಲಾಟ್ ಏನಾಗಿದೆ ಒಂಥರ ಮಳೆ ಉಯ್ದಂಗೆ ಉಯ್ತಾ ಇದೆ. ಸೊ ಹಂಗಾಗಿ ಪ್ರತಿಯೊಂದು ಗಿಡಕ್ಕೂ ಇದರಲ್ಲಿ ನೀರು ಸಪ್ಲೈ ಆಗ್ತಾ ಇರೋದ್ರಿಂದ ನೋಡಿ, ಈಗ ನೀವೇ ನೋಡ್ಬೋದು ಈ ಗಿಡ ಯಾವ ತರ ಡೆವಲಪ್ಮೆಂಟ್ ಆಗ್ತಾ ಇದೆ ಅಂತ ನೋಡ್ಬೋದು. ಆಲ್ಮೋಸ್ಟ್ 40 ಡೇಸ್ ಇದು 38 to 40 ಡೇಸ್ ಕ್ರಾಪ್ ಇದು ಚೆನ್ನಾಗಿ ಬರ್ತಾ ಇದೆ. ಅಂದ್ರೆ ನೀವು ಹೇಳೋದು ಈ ತರ ಅಲ್ಪಾವಧಿ ಬೆಳೆಗಳನ್ನ ಬೆಳಿಬೇಕಾದ್ರೆ
ಪ್ರಾರಂಭದಲ್ಲಿ ಈ ಥರ ಸೂಕ್ಷ್ಮ ನೀರಾವರಿ ಜೋಡಿಸ್ಕೊಂಡ್ಬಿಟ್ಟು ಹೌದು ನಂತರ ಈ ಬೆಳೆಗಳನ್ನು ಬೆಳೆದಾಗ ಹೌದು ತೇವಾಂಶ ಅಲ್ಲ ಈ ಮೇನ್ ಲೈನ್ ಏನಿದೆ ಅದನ್ನ ಪರ್ಮನೆಂಟ್ ಆಗಿ ಇಟ್ಕೊಬಹುದು. ಸೊ ಇನ್ನ ಒಳಗಡೆ ಏನು ಇನ್ಲೈನ್ ತಗೊಂತೀವಿ ಅದನ್ನ ನಾವು ಎಷ್ಟಕ್ಕೆ ಬೇಕಾದ್ರೂ ಯಾವಾಗ ಬೇಕಾದ್ರೂ ರೀಪ್ಲೇಸಬಲ್ ಮಾಡ್ಕೊಬಹುದು. ಸೊ ಇದು ಪೋರ್ಟಬಲ್ ಇರೋದ್ರಿಂದ ನಾವು ಅದನ್ನ ಬಿಚ್ಚಿ ಎತ್ಕೊಬಹುದು. ಸೊ ಇದು ಬೆಳೆ ಮುಗಿದ ನಂತರ, ಈ ಬೆಳೆ ಮುಗಿದ ನಂತರ, ಶೇಂಗಾ ಬೆಳೆ ಮುಗಿದ ನಂತರ ನಾನು ಕಂಪ್ಲೀಟ್ ಆಗಿ ಪೈಪ್ ಸಿಸ್ಟಮ್ ಏನಾಗುತ್ತೆ ತೆಗೆದು ಹೊರಗಡೆ ಇಟ್ಕೊಂಡು ಮತ್ತೆ ಇದನ್ನ ಉಳುಮೆ ಮಾಡ್ಕೊಂಡು ಮತ್ತೆ ನಾನು ಬೇರೆ ಏನಾದ್ರೂ ಬೆಳೆನ ಬೆಳೆಗೆ ಭೂಮಿನ ಸಿದ್ಧತೆ ಮಾಡ್ಕೊಬಹುದು. ಅದೊಂದು ಬೆನಿಫಿಟ್ ಇದೆ. ಹೌದು, ಅಂದ್ರೆ ಈ ಶೇಂಗಾ ಬೆಳಿಲಿಕ್ಕೆ ನೀವು ಯೋಚನೆ ಮಾಡಿದಾಗ ಈ ಮೈಕ್ರೋ ಇರಿಗೇಷನ್ ಇತ್ತಲ್ಲ, ಇದನ್ನ ಸೆಟ್ ಮಾಡ್ಕೊಂಡೆ ನೀವು ಬೀಜ ಹಾಕಿರೋದು ಶೇಂಗಾ. ಸರ್ ಆಕ್ಚುಲಿ ಏನಾಯ್ತು ಅಂದ್ರೆ ಇದು ನಾನು ಇದು ಮಾಡಿದಾಗ ಈ ಶೇಂಗಾ ಬೆಳೆಗೆ ಹಾಕಿದಾಗ ಸಿಸ್ಟಮ್ ಇತ್ತು ನೋಡ್ ಬಂದಿದೆ. ಆದ್ರೂ ಸ್ವಲ್ಪ ದಿನ ಈ ಮಳೆ ಈ ಮಳೆ ಆಶ್ರಯದಲ್ಲಿ ಒಂದು ಬೆಳೆ ತಕೊಂಡು ಆಮೇಲೆ ಮಾಡೋಣ ಅನ್ನೋ ಒಂದು ಪ್ಲಾನ್ ಅಲ್ಲಿ ನಾನು ಇದನ್ನ ಬಿತ್ತನೆ ಮಾಡಿದೆ. ಅದಾದ ನಂತರ ಏನಾಯ್ತು, ನನಗೆ ಮಳೆ ಬರ್ಲಿಲ್ಲ. ಈ ಸರಿ ಮುಂಗಾರು ಮಳೆ ಬರ್ಲಿಲ್ಲ, ಕೊರತೆ ಆಗಿದ್ರಿಂದ ನಾನೇನ್ ಮಾಡಿದೆ, ಒಂದು ಈ ಬೀಜ ನೆಟ್ಟಿ ಒಂದು ಮಳೆ ಬೀಳದೆ ಇದ್ದ ಕಾರಣದಿಂದ ಅದೊಂದು 3-4 ದಿವಸಕ್ಕೇನೆ ಈ ಸಿಸ್ಟಮ್ ನ ತಗೊಂಡ್ಬಂದು ನಾನು ಇದನ್ನ ಇನ್ಸ್ಟಾಲ್ ಮಾಡಿದೆ. ಆಲ್ಮೋಸ್ಟ್ ಒಂದು ಆ ನಿರ್ಧಾರ ಎಷ್ಟು ಸಮಯೋಚಿತ ಆಗಿತ್ತಲ್ವಾ? ಅದು ಮುಂಚಿತ ಆಗಿತ್ತು ಖಂಡಿತ. ನೀವು ಅದನ್ನ ನಿರ್ಧಾರ ಮಾಡ್ಲಿಲ್ಲ ಅಂದ್ರೆ ಹೌದು ಈ ಮುಂಗಾರಿನ ವ್ಯತ್ಯಾಸದಲ್ಲಿ ಹೌದು ಈ ಬೆಳೆ ಇಲ್ಲ ಇಷ್ಟು ಬರ್ತಾ ಇರ್ಲಿಲ್ಲ ಬಿಡಿ, ನಮ್ಗೆ ಬೆಳೆನೇ ಬರ್ತಾ ಇರ್ಲಿಲ್ಲ. ಹಾಗಾಗಿ ಈ ಅಲ್ಪಾವಧಿ ಆಹಾರ ಬೆಳೆಗಳನ್ನು ಬೆಳೆಯುವಾಗ ಮಳೆಯಾಶ್ರಿತದಲ್ಲೂ ಬೆಳಿಬೇಕಾದ್ರೆ ಇದನ್ನ ಬ್ಯಾಕಪ್ ತರ ಇಟ್ಕೊಂಡಿದ್ದಾಗ ನಾವು ಬ್ಯಾಕಪ್ ಇಟ್ಕೊಂಡು ನಮ್ಗೆ ಯಾರಿಗೆ ನೀರಾವರಿ ವ್ಯವಸ್ಥೆ ಇದೆಯೋ ಅವುಗಳು ಈ ತರ ಬಯಲು ಪ್ರದೇಶದಲ್ಲಿ ಅಲ್ಪಾವಧಿ ಆಹಾರ ಬೆಳೆಗಳನ್ನು ಬೆಳೆಯುವಾಗ ನಾವು ಈ ರೀತಿ ಒಂದು ಸೂಕ್ಷ್ಮ ನೀರಾವರಿ ವ್ಯವಸ್ಥೆನ ಇಟ್ಕೊಂಡ್ರೆ ಹೌದು ಈ ಒಂದು ಈ ಗ್ಯಾಪ್ಗಳಿದ್ದಾಗ ಅದನ್ನು ಕಾಪಾಡಬಹುದು ಅನ್ನೋ ಅನುಭವ ನಿಮ್ಗಾಗಿದೆ ಖಂಡಿತ. ಈಗ ಈ ಡಾಲ್ಫಿನ್ ಮೈಕ್ರೋ ಇರಿಗೇಷನ್ ಸಿಸ್ಟಮ್ ಬಂದಿರೋದ್ರಿಂದ, ಪೋರ್ಟಬಲ್ ಸ್ಪ್ರಿಂಕ್ಲರ್ ಇರಿಗೇಷನ್ ಸಿಸ್ಟಮ್ ಬಂದಿರೋದ್ರಿಂದ ನೀವಿಲ್ಲಿ ಸತತವಾಗಿ ಬೆಳೆಗಳನ್ನು ಪರಿವರ್ತನೆ ಇದರಲ್ಲಿ ನನಗೇನು ಅನುಭವ ಆಗ್ತಾ ಇದೆ ಅಂದ್ರೆ, ಸೊ 365 ದಿವಸನೂ ಕೂಡ ಒಂದಾದ ನಂತರ ಒಂದು ಬೆಳೆ ಕ್ರಾಪ್ ರೊಟೇಷನ್ ಮಾಡ್ಕೊಂಡು ನಾನು ಮಾಡಬಹುದು. ವರ್ಷ ಪೂರ್ತಿನೂ ನಾನು ಬೆಳೆ ಬೆಳಿಬೋದು ಅನ್ನೋ ಒಂದು ಕಾನ್ಫಿಡೆನ್ಸ್ ಇದೆ ಈಗ. ಆಗ ಅದಕ್ಕೆ ಮೂಲ ಕಾರಣ ಈ ಸೂಕ್ಷ್ಮ ನೀರಾವರಿ ಪದ್ಧತಿ ಅಂತಾನೆ ಹೇಳ್ಬೋದು. ಮಿತ್ರ, ಇದು ನೋಡಿ ಬಹಳ ಮುಖ್ಯ. ನಾವು ಮಳೆಯಾಶ್ರಿತದಲ್ಲಿ ಕೃಷಿ ಮಾಡೋದು ಇವಾಗ ದುರ್ಲಭ ಆಗಿಬಿಟ್ಟಿದೆ. ಮಾನ್ಸೂನ್ ಇವಾಗ ನಮ್ಮ ಯಾರ್ ಕಂಟ್ರೋಲಲ್ಲೂ ಇಲ್ಲ. ಹಾಗಾಗಿ ಯಾರು ಈ ರೀತಿ ತೆರೆದ ಜಾಗದಲ್ಲಿ ತೋಟಗಾರಿಕಾ ಬೆಳೆ ಒಂದು ಕಡೆ ಮಾಡ್ತಿದ್ದಾರೆ ನಿರಂಜನ್ನು, ಇದು ಮೇಲ್ಭಾಗದಲ್ಲಿ ತೆರೆದ ಭಾಗದಲ್ಲಿ ಅವರು ಅಲ್ಪಾವಧಿ ಆಹಾರ ಬೆಳೆಗಳನ್ನು, ಎಣ್ಣೆ ಬೀಜದ ಬೆಳೆಗಳನ್ನು ಬೆಳೀಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಇದಕ್ಕೂ ಸಹ ಅವರು ಈ ಡಾಲ್ಫಿನ್ ಸೂಕ್ಷ್ಮ ನೀರಾವರಿ ವ್ಯವಸ್ಥೆಯನ್ನು ಮಾಡ್ಕೊಂಡಿರೋದ್ರಿಂದ ಧೈರ್ಯವಾಗಿ ಆ ಬೆಳೆಗಳನ್ನು ಕಾಪಾಡ್ಕೋತೀವಿ ಅನ್ನೋದು ಅವ್ರಿಗೆ ಆತ್ಮವಿಶ್ವಾಸ ಅವ್ರಿಗೆ ಬಂದಿದೆ. ಮತ್ತು ಬೆಳೆ ಪರಿವರ್ತನೆಯಿಂದ ವರ್ಷ ಪೂರ್ತಿ ಇಲ್ಲಿ ಒಂದಲ್ಲ ಒಂದು ವಾಣಿಜ್ಯ ಬೆಳೆಗಳನ್ನು ಬೆಳಿಬೋದು ಅನ್ನೋ ಒಂದು ಮೂಲಭೂತ ಒಂದು ಇನ್ಫ್ರಾಸ್ಟ್ರಕ್ಚರ್ನ ಇಲ್ಲಿ ರೆಡಿ ಮಾಡ್ಕೊಂಡಿದ್ದಾರೆ. ಅದು ಅವರ ಅನುಭವದಲ್ಲಿ ನಾವು ಕೇಳ್ಬೋದು. ಧನಂಜಯ್ ಅವರೇ, ಇದೇ ರೀತಿ ಸಾಕಷ್ಟು ಆಹಾರ ಮತ್ತು ಎಣ್ಣೆ ಬೀಜದ ಬೆಳೆಗಳನ್ನು ಬೆಳೀರಿ. ಯಾಕೆಂದರೆ ಎಲ್ಲರೂ ಅಡಿಕೆ ತೋಟ ಮಾಡಿದ್ರೆ ಆಹಾರ ಬೆಳೆಯೋರು ಯಾರು ಅನ್ನೋದು ಪ್ರಶ್ನೆ ಇದೆ. ನಿಮ್ಮಲ್ಲಿ ಅದಕ್ಕೆ ಉತ್ತರನೂ ಇದೆ. ಖಂಡಿತ. ಎರಡನ್ನೂ ನೀವು ತೂಗಿಸ್ಕೊಂಡು ಬರ್ತಾ ಇದ್ದೀರಾ. ನಿಮ್ಮ ಪ್ರಯತ್ನ ಯಶಸ್ವಿ ಆಗಲಿ ಅಂತ ಹಾರೈಸ್ತೀವಿ. ಖಂಡಿತ. ಥ್ಯಾಂಕ್ ಯು.